ಸುಗೀತೆಯಾದ ಭಗವದ್ಗೀತೆಯನ್ನು ಅರ್ಥ ಭಾವಸಹಿತ ಧಾರಣೆ ಮಾಡುವುದು ಕರ್ತವ್ಯವಾಗಿದೆ. ಸ್ವಯಂ ಪದ್ಮನಾಭನ ಮುಖದಿಂದ ಹೊರಟಿರುವ ಈ ಗೀತೆ ಇರುವಾಗ ಇನ್ನಾವ ಶಾಸ್ತ್ರಗಳ ವಿಸ್ತರವೂ ಬೇಡ. ಸ್ವಯಂ ಭಗವಾನ್ ನಾರಾಯಣನಿಂದಲೇ ಅರ್ಜುನನಿಗೆ ಬೋಧಿಸಲ್ಪಟ್ಟ ಮಹಾಭಾರತದ ಮಧ್ಯದಲ್ಲಿ ಸನಾತನ ವ್ಯಾಸ ಮಹರ್ಷಿಯಿಂದ ರಚಿಸಲ್ಪಟ್ಟ ಅದ್ವೈತದ ಅಮೃತವನ್ನು ಮಳೆಗರೆವ 18 ಅಧ್ಯಾಯಗಳಿಂದ ಕೂಡಿರುವ ಭಗವತಿಯೇ, ಪುನರ್ಜನ್ಮಗಳನ್ನು ದಾಟಿಸುವ ತಾಯಿ ಭಗವದ್ಗೀತೆಯೇ, ನಿನ್ನ ಅಧ್ಯಯನ ಮಾಡುವೆನು. ಅತ್ಯಂತ ಬುದ್ಧಿಶಾಲಿಯಾದ, ಪ್ರಾಜ್ಞನಾದ, ಪೂರ್ಣವಾಗಿ ವಿಕಸಿತಗೊಂಡ ಕಮಲ ದಳದಂತಹ ಕಣ್ಣುಗಳಿರುವ ಯಾರಿಂದ ಜ್ಞಾನದ ಜ್ಯೋತಿಯು ಮಹಾಭಾರತವೆಂಬ ತೈಲದಿಂದ ಬೆಳಗುತ್ತಿದೆಯೋ ಅಂತಹ ವ್ಯಾಸರಿಗೆ ನಮಿಸುವೆನು. ಶರಣಾಗತರಿಗೆ ಕಲ್ಪವೃಕ್ಷದಂತೆ ಬಯಸಿದ್ದನ್ನು ಕೊಡುವ, ಒಂದು ಕೈಯಲ್ಲಿ ಚಾಟಿ ಇರುವ, ಇನ್ನೊಂದರಲ್ಲಿ ಜ್ಞಾನದ ಮುದ್ರೆ ಇರುವ ಭಗವದ್ಗೀತೆಯ ಅಮೃತವನ್ನು ಹಾಲು ಕರೆದಂತೆ ಕರೆದಿರುವ ಕೃಷ್ಣನಿಗೆ ನಮಸ್ಕಾರಗಳು. ಎಲ್ಲ ಉಪನಿಷತ್ತುಗಳು ಗೋವುಗಳಾದರೆ ಅವುಗಳ ಹಾಲು ಕರೆಯುವವನೇ ಗೋಪಾಲಕನ ಮಗನಾದ ಕೃಷ್ಣನು. ಅರ್ಜುನನೇ ಕರುವು, ಶುದ್ಧ ಮನಸ್ಸಿನವರೇ ಕುಡಿಯುವವರು ಮತ್ತು ಭಗವದ್ಗೀತೆಯ ಅಮೃತವೇ ಹಾಲು. ವಸುದೇವನ ಮಗನಾದ ಕಂಸ ಚಾಣೂರರನ್ನು ಸಂಹರಿಸಿದ, ದೇವಕಿಗೆ ಪರಮ ಸಂತೋಷದಾಯಕನಾದ, ಸಮಸ್ತ ಜಗತ್ತಿಗೆ ಗುರುವಾದ ಭಗವಾನ್ ಕೃಷ್ಣನಿಗೆ ಪ್ರಣಾಮಗಳು. ಭೀಷ್ಮ ಮತ್ತು ದ್ರೋಣರೆಂಬ ನದಿ ತೀರಗಳಿರುವ, ಜಯದ್ರಥನೆಂಬ ಜಲವಿರುವ, ಗಾಂಧಾರನೆಂಬ ನೀಲಿ ಕಮಲವಿರುವ, ಶಲ್ಯನೆಂಬ ಬೃಹತ್ ಮೀನಿರುವ, ಕೃಪನೆಂಬ ಪ್ರವಾಹವಿರುವ, ಕರ್ಣನೆಂಬ ದೊಡ್ಡ ಅಲೆಯಿರುವ, ಅಶ್ವತ್ಥಾಮ ಮತ್ತು ವಿಕರ್ಣರೆಂಬ ಮಕರವಿರುವ, ದುರ್ಯೋಧನನೆಂಬ ಸುಳಿಯಿರುವ, ಯುದ್ಧವೆಂಬ ನದಿಯನ್ನು ಪಾಂಡವರು ಕೃಷ್ಣನೆಂಬ ಅಂಬಿಗನ ಕೃಪೆಯಿಂದ ಸಹಜವಾಗಿ ದಾಟಿದರು. ಪರಾಶರನ ಮಗನಾದ ವ್ಯಾಸರ ವಚನಗಳೆಂಬ ಸರೋವರದಲ್ಲಿ ಹುಟ್ಟಿದ ಮಹಾಭಾರತವೆಂಬ ನಿರ್ಮಲವಾದ ಕಮಲವು ಅರ್ಥಗರ್ಭಿತವಾದ ಗೀತೆಯೆಂಬ ಸುಗಂಧದಿಂದ ಅನೇಕ ವೃತ್ತಾಂತಗಳೆಂಬ ಪರಾಗ ಕೇಸರಿಯಿಂದ ಕೂಡಿ ಹರಿಯ ಕಥೆಯ ಬೋಧನೆಯಿಂದ ವಿಕಸನಗೊಂಡು ಪ್ರತಿನಿತ್ಯವೂ ಲೋಕದ ಸಜ್ಜನರೆಂಬ ದುಂಬಿಗಳಿಂದ ಸಂತೋಷವಾಗಿ ಹೀರಲ್ಪಟ್ಟು ಕಲಿಯುಗದ ಕಶ್ಮಲವನ್ನು ತೆಗೆದು ಶ್ರೇಯಸ್ಸನ್ನು ಮಾಡಲಿ. ಯಾರ ದಯೆಯಿಂದ ಮೂಕನು ಮಾತಾಡುವನೋ, ಕುಂಟನು ಪರ್ವತವನ್ನೇ ಏರುವನೋ ಅಂತಹ ಪರಮಾನಂದದಾಯಕ ಮಾಧವನಿಗೆ ನನ್ನ ಪ್ರಣಾಮಗಳು. ಯಾರನ್ನು ಬ್ರಹ್ಮ, ವರುಣ, ಇಂದ್ರ, ರುದ್ರ, ಮರುತ್ದೇವತೆಗಳು ದಿವ್ಯವಾದ ಸ್ತೋತ್ರಗಳಿಂದ ಪ್ರಾರ್ಥಿಸುವರೋ, ಯಾರ ಬಗ್ಗೆ ಸಾಮಗಾನದ ಗಾಯಕರು ಅಂಗಗಳಿಂದ, ಪದಕ್ರಮಗಳಿಂದ, ಉಪನಿಷತ್ತುಗಳಿಂದ ವೇದಗಳನ್ನು ಪಠಿಸುವರೋ, ಯಾರನ್ನು ಯೋಗಿಗಳು ಧ್ಯಾನದ ಸ್ಥಿತಿಯಲ್ಲಿ ಶರಣಾಗತ ಮನಸ್ಸಿನಿಂದ ಕಾಣುವರೋ, ಯಾರ ಅಂತ್ಯವನ್ನು ದೇವತೆಗಳಿಗಾಗಲಿ ಅಸುರರಿಗಾಗಲಿ ತಿಳಿದಿಲ್ಲವೋ ಅಂತಹ ಪರಮದೇವನಿಗೆ ನಮಸ್ಕಾರಗಳು.